ஒரே ஒரு 5 லிட்டர் இதய மந்த்ரா கடல் எண்ணெய் பேக் ஒரு மாசம் முழுசுக்கும் அத்தனை சமையல முடிச்சு விடலாம். இதய மந்த்ரா. ನೀವು ಅಲ್ಲಿ ಇರ್ಲಿಲ್ವಾ ಕಾಂಗ್ರೆಸ್ ಆಫೀಸ್ ಹತ್ರ? ಅವರು ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಬಹಳ ಮುಖ್ಯವಾಗಿ ಈ ಜಾತಿ ಗಣತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಯಿತು. ಕೆಲವರು ಸಂಘ ಸಂಸ್ಥೆಗಳು ಮತ್ತು ಕೆಲವು ಜಾತಿ ಮುಖಂಡರುಗಳು, ಮಠಾಧೀಶರುಗಳು ಮತ್ತು ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನು ಪ್ರಸ್ತಾಪ ಆಯಿತು. ಅದ್ರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು. ಈಗ ವರದಿ ನಮ್ಮ ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಆಮೇಲೆ ಎನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನು ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ 2015-16 ಇಸ್ವಿನಲ್ಲಿ ಆಗಿರೋದ್ರಿಂದ 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು. ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಸರ್ವೆ ಮಾತ್ರ, ಜಾತಿ ಸರ್ವೆ ಮಾತ್ರ. ಇನ್ ಪ್ರಿನ್ಸಿಪಲ್ ದಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್. ಜಾತಿ ಗಣತಿ ರಿಪೋರ್ಟನ್ನು ಇನ್ ಪ್ರಿನ್ಸಿಪಲ್ ಇಟ್ ಈಸ್ ಅಕ್ಸೆಪ್ಟೆಡ್. ಆದರೆ ಹೊಸದಾಗಿ ಹಳೆ 2015-16ರಲ್ಲಿ ಎನ್ಯುಮರೇಷನ್ ಆಗಿರೋದ್ರಿಂದ ಹೊಸ ಎನ್ಯುಮರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ನಾವು ಕೂಡ ಒಪ್ಕೊಂಡಿದ್ದೀವಿ. ಅದನ್ನು ಇನ್ನೊಂದು ಒಬ್ಬರು ಈಗ ಹೇಗೆ ನಾವು SCಗಳದ್ದು ಸರ್ವೆ ಮಾಡಿಸ್ತಾ ಇದ್ದೀವಿ, ಅದೇ ರೀತಿ ಇನ್ನೊಂದು ನಂಬರ್ಗೋಸ್ಕರ ಎನ್ಯುಮರೇಷನ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಐ ರಿಪೀಟ್, ಗೊತ್ತಾಯ್ತಾ? ನೀವು ಏನೇನೋ ಬರೆದು ಬಿಡಬೇಡಿ. ಆಮೇಲೆ ಏನೇನೋ ಬರೆಯಕ್ಕೆ ಹೋಗ್ಬೇಡಿ. ಹೌದು, ಸರ್ವೆ ಆದಷ್ಟು ಜಾಗ್ರತೆ. ಈಗ 60 ದಿನನ 70 ದಿನನ 90 ದಿನದೊಳಗಡೆ ಸರ್ವೆ ಆಗಬೇಕು, ಕಂಪ್ಲೀಟ್. ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು, ಆಯ್ತಾ? ಸೊ ಇದು ಒಂದು ಚರ್ಚೆಯಾಗಿ ತೀರ್ಮಾನ ಆಗಿದೆ. ಇನ್ನೊಂದು ಇತ್ತೀಚೆಗೆ ನಡೆದಂಥ ಒಂದು ಟ್ರಾಜೆಡಿ, ದುರಂತ ಏನಾಗಿತ್ತು, ಅದರ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದ್ದೀನಿ ನಾನು. ಏನೇನು ಕ್ರಮ ತಗೊಂಡಿದ್ದೀವಿ, ಈಗ ಹೊಸದಾಗಿ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಕ್ಕಂಥದ್ದು, ಆಮೇಲೆ ಜುಡಿಷಿಯಲ್ ಕಮಿಷನ್ನ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು. ಅದು 1 ಮ್ಯಾನ್ ಜುಡಿಷಿಯಲ್ ಕಮಿಷನ್ನು ಹೆಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮೈಕೇಲ್ ಕುನಾ. ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮತ್ತು 5 ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಇಂಟೆಲಿಜೆನ್ಸ್ನವ್ರನ್ನ ಇಂಟೆಲಿಜೆನ್ಸ್ ಹೆಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಪೊಲಿಟಿಕಲ್ ಸೆಕ್ರೆಟರಿ ರಿಲೀವ್ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ
ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ ಅವರಿಗೆ. ನಾವೇನೇನು ಕ್ರಮಗಳನ್ನು ತಗೊಂಡಿದ್ದೀವಿ ಆ ಕ್ರಮಗಳನ್ನೆಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮಗಳನ್ನು ಅವ್ರು ಸರಿ ಇದೆ ಅಂತೇಳಿ ಒಪ್ಕೊಂಡಿದ್ದಾರೆ. ಸೊ ಇಷ್ಟು ಮೇಜರಾಗಿ ಸರ್ 12ನೇ ತಾರೀಕು ಬರಬೇಕಿತ್ತು ಸಿದ್ದರಾಮಯ್ಯನವರು, ಆದರೆ ದಿಢೀರ್ ಅಂತ ದೆಹಲಿಗೆ ಭೇಟಿ ಕೊಟ್ಟರು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಹಿಂದೆ ಕೇಳಪ್ಪ, ನೀವು ಅದಕ್ಕೆ ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ದೀರಿ ಅಂತ ಹೇಳೋದು. ನಾನು 12ನೇ ತಾರೀಕಿಗೆ ಬೇರೆ ಇದಕ್ಕೋಸ್ಕರ ಬರ್ತಾ ಇದ್ದೀನಿ. ಪರ್ಮನೆಂಟ್ 16th ಫೈನಾನ್ಸ್ ಕಮಿಷನ್ ಚೇರ್ಮನ್ ಭೇಟಿ ಮಾಡೋಕ್ಕೋಸ್ಕರ ಬರ್ತಾ ಇದ್ದೀನಿ 12ನೇ ತಾರೀಕು. 16th ಫೈನಾನ್ಸ್ ಕಮಿಷನ್ ಚೇರ್ಮನ್ ಅನ್ನು ಭೇಟಿ ಮಾಡೋಕ್ಕೆ 13ನೇ ತಾರೀಕು ಇರೋದು. 13ನೇ ತಾರೀಕು ಭೇಟಿ ಮಾಡ್ತಾ ಇದ್ದೀನಿ. 12ನೇ ತಾರೀಕು ಸಾಯಂಕಾಲ ಬರ್ತೀನಿ. ಗೊತ್ತಾಯ್ತಾ? ಇದು ಒಂದು ಇತ್ತೀಚೆಗೆ ನಡೆದಂಥ ಟ್ರಾಜಿಡಿ. ಆಮೇಲೆ ಕಾಸ್ಟ್ ಸೆನ್ಸಸ್ ಭಾಳ ದಿನಗಳಿಂದ ಅವರು ಸುರ್ಜೇವಾಲಾ ಅವರು ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ ನಿಮ್ಮ ಎದುರುಗಡೆ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ರು. ಅದು ಒಂದು ವಿಚಾರ. ಸೊ ಈ ಒಂದು ಟ್ರಾಜಿಡಿ ನಡೆದಿತ್ತಲ್ಲ, ಇದು ಒಂದು ವಿಚಾರ. ಇವೆರಡು ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ಕರೆದಿದ್ರು. ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಏನು ಮಾತಾಡಿ ನಾನು ಏನು ಹೇಳಿದ್ದೀನಿ ಅದು ಬರೀರಿ ಅಂತಂದರೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಸಚಿವ ಸಂಪುಟದ ಬಗ್ಗೆ ನೀವು ಹೇಳೋದನ್ನೇ ನಾನು ಹೇಳ್ಬೇಕಾ? ಸರ್, ಕಳೆದ ಬಾರಿ ಮೇ ತಿಂಗಳ ನಂತರದಲ್ಲಿ ಆಗಬಹುದು ಅನ್ನುವಂತ ಮಾತನ್ನು ತಾವೇ ಹೇಳಿದ್ರಿ. ಹಾಗಾಗಿ ಯಾರು ನಿನ್ಗೆ ಹೇಳಿದ್ನ? ಅಲ್ಲ, ಕಳೆದ ಬಾರಿ ನಿನಗೆ ಹೇಳಿದ್ನ? ಮೇ ತಿಂಗಳ ನಂತರದಲ್ಲಿ ನಿನಗೆ ಹೇಳಿದ್ನ? ದೆಹಲಿಗೆ ಬಂದಂತ ನಿನಗೆ ಹೇಳಿದ್ನೇನಯ್ಯ? ಸುಮ್ಮನೆ ಏನೋ ಕತೆ ಹೇಳಕ್ಕೆ ಪ್ರಶ್ನೆ ಕೇಳಬಾರ್ದು. ಆಗಬಹುದು ನಿಮ್ಮ ಜೊತೆ ಹೇಳಿದ್ನಾ? That was not discussed at all. ನಡೆದಂತ ಘಟನೆ ಏನಿದೆ ಅದನ್ನ ಚರ್ಚೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದೆ ಸರ್ಕಾರದ ವಿರುದ್ಧ ಅನ್ನುವಂಥದ್ದು. ಯಾವುದು? ಕೇಂದ್ರ ಸರ್ಕಾರ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಮೊದಲು ಕುಂಭಮೇಳದ ಚರ್ಚೆ ಮಾಡಲಿ, ಆಮೇಲೆ ಇದು ಮಾಡಲಿ. ಆಮೇಲೆ ಪ್ರೈಮ್ ಮಿನಿಸ್ಟ್ರು ಒಂದು ಸೇತುವೆ ಉದ್ಘಾಟನೆ ಮಾಡಿದ್ರಲ್ಲ, ಅಲ್ಲಿ 140 ಜನನ ಎಷ್ಟು ಸತ್ತೋದ್ರು ಅದನ್ನು ಚರ್ಚೆ ಮಾಡಲಿ ಅಲ್ವಾ? ಸರ್ಕಾರ ಚರ್ಚೆ ಮಾಡ್ಬೇಕಲ್ವೇನೆ ಇದನ್ನ? ಮತ್ತೆ ನೀವು ಬರೀ ಕರ್ನಾಟಕದಲ್ಲಿ ನಾನು 11 ಜನ ಸಾಯಬಾರ್ದಾಗಿತ್ತು. ನಮ್ಮದು ವ್ಯಥೆ ಇದೆ. ಎಲ್ಲ ಯಂಗ್ಸ್ಟರ್ಸ್ ಸತ್ತೋಗಿದ್ದಾರೆ, ಅದರ ಬಗ್ಗೆ ವ್ಯಥೆ ಇದೆ. ಅದನ್ನು ನಾವು ಬೆಂಗಳೂರಿನಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಹಾಗಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು. ಕುಂಭಮೇಳದಲ್ಲಿ ಸತ್ತೋದ್ರು ಅಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ, ಅದಕ್ಕೆ ಇಲ್ಲ ಆಗಿದೆ ಆ ಥರ ಹೇಳಕ್ಕೆ ಹೋಗಲ್ಲ. ಇದು ಸತ್ತರೆ ಎಲ್ಲರೂ ಕೂಡ ನಾವು ಅದಕ್ಕೆ ವ್ಯಥೆ ಪಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ, ದುಃಖ ಪಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಆಗಿರುತ್ತೆ, ಆದರೆ ಅವರು ಅಧಿಕಾರಿಗಳನ್ನ ಅಮಾನತು ಮಾಡಿ. ಅದು UP ಆದಿತ್ಯನಾಥ್ ಜವಾಬ್ದಾರಿ ಇಲ್ವಾ? ನೀನು ಅದನ್ನ ಬಗ್ಗೆ ಕೇಳಲೇ ಇಲ್ಲ. ನೀ ಯಾವ ಟಿವಿನೇ ನೀನು? ಯಾವ ಟಿವಿನಪ್ಪ ನೀನು? ಯಾವ ಟಿವಿ ಒಂದು ಹೇಳಪ್ಪ ಅಂತಂದ್ರೆ ರಿಪಬ್ಲಿಕ್. ನೀನು ಅದು ಹೇಳ್ದೀಯಾ? ಆಕ್ಚುಲಿ ಈ ಘಟನೆ ಬಗ್ಗೆ ಮಾತಾಡಲೇಬಾರದು. ಯಾಕಂತಂದ್ರೆ ನಾವು ಒನ್ ಮ್ಯಾನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದ್ದೀವಿ. ಅಲ್ಲಿ ಏನು ವರದಿ ಬರ್ತದೆ ನೋಡ್ಕೊಂಡು ಆ ವರದಿನಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೇಳಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗುತ್ತೆ.